ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಾತಿ ಏನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ರಾ ಅಂತ ನೀವು ಕೇಳ್ಬೋದು. ಸ್ವಲ್ಪ ಟ್ರೆಡಿಷ್ನಲ್ ವೇರ್ ಕುರ್ತಿ ಹಾಕ್ಕೊಂಡಿದ್ದೀನಿ. ಯಾವ ಥರ ಇದೆ ಏನು ಅಂತ ನಾನು ತೋರಿಸ್ತೀನಿ ನಿಮಗೆ. ಕುರ್ತಿ ಸೆಟ್ ಇದು, ಪ್ಯಾಂಟ್ ಸೆಟ್ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಪೂಜೆ ಮುಗೀತು ಆ್ಯಂಡ್ ಇವಾಗ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ನಾವು ಮನೆಯಲ್ಲಿ ಇವತ್ತು ಮನೆ ಕ್ಲೀನಿಂಗ್ ನಡೀತಾ ಇದೆ. ಸಾರಿ, ಸ್ವಲ್ಪ ಬ್ರೇಕ್ ಆಗುತ್ತೆ, ಸ್ವಲ್ಪ ಕೆಮ್ಮಿದೆ, ಹಾಗಾಗಿ ಒಂದೇ ಫ್ಲೋ ಅಲ್ಲಿ ಮಾತಾಡೋಕ್ಕಾಗಲ್ಲ. ಕೆಮ್ಮು ಮದ ಬರ್ತಾ ಇರುತ್ತೆ, ಯಾರು ಏನೋ ಅಂದ್ಕೊಬೇಡಿ. ಏನು ಹೇಳ್ತಾ ಇದ್ದೇನೆ, ನಮ್ಮ ಮನೇಲಿ ಕ್ಲೀನಿಂಗ್ ನಾವು ಮಾಡ್ತಾಯಿದ್ದೀವಿ ಅಂದರೆ ಮದುವೆಗೆ ಅಂತ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬನೂ ಬರುತ್ತಲ್ಲ, ಮನೆ ಕ್ಲೀನಿಂಗು, ಅದೇ ಎಲ್ಲ ಮನೆ ಕ್ಲೀನಿಂಗ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ನಾನು ಕ್ಲೀನಿಂಗ್ ಅವನ್ನ ಕರೆಸಿದ್ದೀನಿ. ಅದನ್ನು ಕೂಡ ಗ್ಲಿಮ್ಸ್ ತೋರಿಸ್ತೀನಿ, ಏನೇನು ಕ್ಲೀನ್ ಮಾಡ್ತಾ ಇದ್ದಾರೆ, ಹೇಗೆ ಮನೇಲಿ ಏನೇನು ನಡೀತಾ ಇದೆ ಅಂತ. ಫಸ್ಟು ನಂಗೊಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಮನೇಲಿ ಪೂಜೆ ಮಾಡಬೇಕಿತ್ತು. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ನಾನು ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್. ಆ್ಯಂಡ್ ನಿಮ್ಮನ್ನ ಕೂಡ ಇವತ್ತಿನ ವ್ಲಾಗಲ್ಲಿ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ತಾನೇ ನನ್ನ ಫ್ರೆಂಡ್ ಫೋನ್ ಮಾಡಿಟ್ಲು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ. ಅವಳು ಫೋನ್ ಮಾಡಿದಾಗೆಲ್ಲ ಒಂದೇ ಹೇಳ್ತಾ ಇರ್ತಾಳೆ, ಆಯಿತಾ? ಅಂದರೆ ಯಾವಾಗಲೂ ಏನಾದ್ರು ಒಂದು ಗೋಳು ಹೇಳ್ತಾ ಇರ್ತಾಳೆ. ನನಗೆ ಪಿಂಪಲ್ ಆಗ್ಬಿಟ್ಟಿದೆ, ಪಿಗ್ಮೆಂಟೇಷನ್, ಆಮೇಲೆ ಜಾಸ್ತಿ ಡಾರ್ಕ್ ಸರ್ಕಲ್ ಬಂದುಬಿಟ್ಟಿದೆ, ಆಮೇಲೆ ತುಂಬ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಇದೆ, ಬರೀ ಏನಾದರೂ ಇದು ಹೇಳ್ತಾನೆ ಇರ್ತಾಳೆ. ನಾನು ಅದು ಯೂಸ್ ಮಾಡ್ತಿದ್ದೀನಿ, ಇದು ಯೂಸ್ ಮಾಡ್ತಿದ್ದೀನಿ, ಏನು ವರ್ಕ್ ಆಗ್ತಾಯಿಲ್ಲ, ಏನಾದರೂ ಹೇಳು ಅಂತ. ನಾನು ಫೋನ್ ಮಾಡ್ದಕ್ಕೆಲ್ಲ ಇದೇ ಹೇಳ್ತೀಯಾ, ನಾನು ಹೇಳಿದ್ದೀನಿ ತಾನೇ ಅಂತ ಹೇಳ್ತಾ ಇದ್ದೆ. ನೀವು ನೋಡಿರ್ಬೋದು ನನ್ನ ಫೇಸ್ 2 ವರ್ಷದ ಮುಂಚೆ ಹೇಗೆ ಫುಲ್ ಡಲ್ ಆಗಿತ್ತು, ಆ್ಯಂಡ್ ಇವಾಗ ಹಿಂಗೆ ಚೇಂಜ್ ಆಗಿದೆ ಏನು ಅಂತ. ಸೊ ನಾನು ಯಾವಾಗಿಂದನೂ ಹೇಳೋದಷ್ಟೇ, ಸುಮ್ಮನೆ ಯಾವುದೋ ಒಂದು ಪ್ರಾಡಕ್ಟ್ನ ತೊಗೊಂಡು ಯೂಸ್ ಮಾಡಿಬಿಡೋದಲ್ಲ. ಅದು ನಿಮ್ಮ ಸ್ಕಿನ್ ಟೈಪ್ ವರ್ಕ್ ಆಗುತ್ತಾ, ನಿಮ್ಮ ಪ್ರಾಬ್ಲಮ್ಗೆ ಅದು ಒಂದು ಒಳ್ಳೆ ಸೊಲ್ಯೂಷನ್ನ, ಅದನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತಾ ಅನ್ನೋದೆಲ್ಲ ನಾವು ನೋಡಿ ತೊಗೋಬೇಕು. ಅದರಲ್ಲೂ ಡಾಕ್ಟರ್ ಡರ್ಮಟಾಲಜಿಸ್ಟ್ ಏನಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದರೆ ಅವ್ರು ಅದನ್ನೇ ಓದಿರ್ತಾರೆ. ನಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ, ಅದಕ್ಕೆ ನಾವು ಏನು ಯೂಸ್ ಮಾಡಿದ್ರೆ ಒಳ್ಳೆಯದು ಅನ್ನೋದು ಗೊತ್ತಿರುತ್ತೆ. ಸೊ ಅದು ಅಂಥ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ಬೇಗ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಒಳ್ಳೆ ರಿಸಲ್ಟ್ ಇರುತ್ತೆ. ಆ್ಯಂಡ್ ಇವಾಗಿನ ಟೈಮಲ್ಲಿ ನಿಮಗೆ ಗೊತ್ತು, ಡರ್ಮಟಾಲಜಿಸ್ಟ್ ಹತ್ರ ಹೋಗೋಕ್ಕೆ ಒಂದು ದಿನ ಫುಲ್ ಬೇಕಾಯ್ತಾ. ಅವ್ರಿಗೆ ಅಪಾಯಿಂಟ್ಮೆಂಟ್ ತಗೋ, ಅಲ್ಲಿ ಹೋದ್ಮೇಲೆ ಕನ್ಸಲ್ಟೇಷನ್ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳು, ವಾಪಸ್ ಬರೋಕ್ಕೆ ಮನೆಗೆ 1 ಅವರ್, ಹೋಗೋಕ್ಕೆ 1 ಅವರು, ಹಿಂಗೆಲ್ಲ ಆಗುತ್ತೆ. ಆಮೇಲೆ ದುಡ್ಡು ಜಾಸ್ತಿ. ಈಗ ಹೋಗ್ತೀನಿ ಅಂದರೆ ಕ್ಯಾಬ್ ದುಡ್ಡು, ಇಲ್ಲ ಗಾಡಿ ಹೋಗ್ತಾರೆ ಪೆಟ್ರೋಲ್ ದುಡ್ಡು, ಆಮೇಲೆ ಕನ್ಸಲ್ಟೇಷನ್ ದುಡ್ಡು, ಆಮೇಲೆ ಅವ್ರು ಏನಾದ್ರು ಪ್ರಾಡಕ್ಟ್ಸ್ ಹೇಳಿದ್ರೆ ಆ ಪ್ರಾಡಕ್ಟ್ಸ್ ದುಡ್ಡು, ಆಮೇಲೆ ವಾಪಸ್ ಬರೋಕ್ಕೆ ಕ್ಯಾಬ್ ದುಡ್ಡು, ಆಮೇಲೆ ಒಂದಿನ ರಜೆ ಹಾಕಿರ್ತೀರ ಕೆಲಸದಲ್ಲಿ ಅದು ದುಡ್ಡು ಹೋಯಿತು. ಈ ಥರ ತುಂಬ ಇರುತ್ತೆ. ಕೆಲಸ ಇಲ್ಲ ಅಂದರೂ ಕಾಲೇಜ್ ಬಂಕ್ ಮಾಡಿದ್ರೆ ಕಾಲೇಜಲ್ಲಿ 1 ದಿನ ಕ್ಲಾಸ್ ಹೋಯಿತು, ಈ ಥರ ಎಲ್ಲ ಇರುತ್ತೆ. ಆಮೇಲೆ ಹೌಸ್ ವೈಫ್ ಆಗಿದ್ರೆ ಮನೇಲಿ ಕೆಲಸ ಮಗು ಅದೆಲ್ಲ ಇದ್ದರೆ ತುಂಬ ಟೆನ್ಷನ್ ಹೋಗಿ ಬರೋದು. ಅಯ್ಯೋ, ಆ ಒಂದು ರೀಸನ್ಗೆ ಒಂದಷ್ಟು ಜನ ಬಿಟ್ಬಿಟ್ಟಿರ್ತಾರೆ, ಅಯ್ಯೋ ಬಿಡು ಅನ್ನೋ ಥರ ಆಗಿಬಿಟ್ಟಿರ್ತಾರೆ, ಯಾಕಂದರೆ ಟೈಮ್ ಇರೋದಿಲ್ಲ. ನಾನು ಅಂಥವ್ರಿಗೆ ಏನು ಹೇಳ್ತೀನಿ ಅಂದರೆ, ನೀವು ಮನೇಲೇ ಕೂತ್ಕೊಂಡು ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ಕನ್ಸಲ್ಟೇಷನ್ನ ತೊಗೊಳ್ಳಿ, ಅದು ಫ್ರೀಯಾಗೆ. ಕ್ಯೂರ್ ಸ್ಕಿನ್ನಲ್ಲಿ ನಾನೇನು ಫಸ್ಟ್ ಟೈಮ್ ಹೇಳ್ತಾ ಇಲ್ಲ, ತುಂಬ ಸತಿ ಹೇಳಿದ್ದೀನಿ, ನನ್ನ ಫ್ರೆಂಡ್ಗೂ ಅದೇ ಹೇಳಿದ್ದೀನಿ. ನೀನು ಇನ್ನೂ ಏನು ಮುಂದೆ ನೋಡ್ತಾ ಇದೆಯಾ, ಹಿಂದೆ ಮುಂದೆ ಬೇಗ ಕನ್ಸಲ್ಟೇಷನ್ ತೊಗೋ, ನಿಂಗೆ ನಿಜವಾಗ್ಲೂ ವರ್ಕ್ ಆಗುತ್ತೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಯಾಕಂದರೆ ನನ್ನ ಸ್ಕಿನ್ ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ನೋಡ್ಬೋದು ಯಾವ ಥರ ಆಗೋಗಿದೆ ಅಂತ. ಎಷ್ಟು ಚೇಂಜಸ್ ಇದೆ ಆ್ಯಂಡ್ ಎಷ್ಟು ಡಲ್ಲಾಗಿದೆ ಸ್ಕಿನ್, ಎಷ್ಟು ಚೆನ್ನಾಗಾಗಿದೆ. ಆ್ಯಂಡ್ ಸ್ಕಿನ್ ಬರ್ತಾ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ನನಗೆ ಸಖತ್ ಖುಷಿ ಆಗುತ್ತೆ. ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ನನಗೆ ಒಂಥರ ಮ್ಯಾಜಿಕ್ ಇದ್ದಂಗೆ, ಹಂಗೆ ಅಂದ್ಬಿಟ್ಟು ಮ್ಯಾಜಿಕ್ ಇದ್ದಂಗೆ ಹಂಗನ್ಬಿಟ್ಟು ನನಗೆ ಒಂದೇ ದಿವಸದಲ್ಲೇನೋ ಅದು ರಿಸಲ್ಟ್ ಕೊಟ್ಟಿಲ್ಲ. ನಾನು ಕನ್ಸಿಸ್ಟೆನ್ಸಾಗಿ ಯೂಸ್ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಡಾಕ್ಟ್ರ್ ಹತ್ರ ಫಾಲೋ ಅಪ್ ತೊಗೊಂಡು. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಒಂದು ಇಶ್ಯೂ ಒಂದೇ ಥರ ಇರೋಲ್ಲ. ಇವಾಗ ನನಗೆ ವೀರು ಹುಡ್ದಾಗ ದೊಡ್ಡದಿತ್ತು, ಅದಾದಮೇಲೆ ಪಿಗ್ಮೆಂಟೇಷನ್, ಇಲ್ಲ ಯಾವ್ದಾದ್ರು ಚಿಕ್ಕ ಗುಳ್ಳೆ, ಇಲ್ಲ ಡಾರ್ಕ್ ಸರ್ಕಲ್, ಒಂದೊಂದಕ್ಕೆ ಒಂದೊಂದು ಥರ ಇರುತ್ತೆ. ನೀವು ತೊಗೋಬೇಕು. ಆ್ಯಂಡ್ ನನಗೆ ಸಿಕ್ಕಿರೋ ಒಂದು ಕಿಟ್ ಇದೆ ನೋಡಿ, ಕ್ಯೂರ್ ಸ್ಕಿನ್ದು. ಸೇಮ್ ಕಿಟ್ ನಿಮಗೆ ಕೊಡೋದಿಲ್ಲ, ನಿಮ್ಮ ಕಂಡೀಷನ್ ಏನಿರುತ್ತೆ ನೋಡಿ ಅದನ್ನು ನೋಡಿ ಅವರು ನಿಮಗೆ ಪ್ರಾಡಕ್ಟ್ಸ್ಗಳನ್ನ ಕೊಡ್ತಾರೆ. ಇವಾಗ ನಾನು ಕೊಟ್ಟಿರೋ ಫೇಸ್ ವಾಶೇ ಬೇರೆ, ನಾನು ಕೊಟ್ಟಿರೋ ಕ್ರೀಮೇ ಬೇರೆ. ಸೊ ನಿಮಗೆ ಡಿಫ್ರೆಂಟಾಗಿ ಕೊಡ್ತಾರೆ. ಸೊ ಅದು ನನಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ಡಾಕ್ಟ್ರು ಅಷ್ಟೇ ಎಲ್ಲ ಥರ ಡಯಟ್ ಆಗಿರ್ಬೋದು, ನನ್ನ ಹೇರ್ ಬಗ್ಗೆ, ನನ್ನ ಸ್ಕಿನ್ ಬಗ್ಗೆ, ಎಲ್ಲಾದ್ರ ಬಗ್ಗೆ ಅವ್ರು ನಾನು ಏನೇ ಡೌಟ್ಸ್ ಇದ್ದರೆ ನಾನು 24/7 ಯಾವಾಗಲಾದ್ರೂ ಅವರು ಟೆಕ್ಸ್ಟ್ ಮಾಡಿ ನನ್ನ ಡೌಟ್ ಕೇಳಿದ್ರೆ ಆವಾಗ ನನಗೆ ರಿಪ್ಲೈ ಮಾಡಿ ನನಗೆ ಒಂದು ಕರೆಕ್ಟ್ ಏನು ತೊಗೋಬೇಕು ಏನು ಅನ್ನೋದು ನನಗೆ ಒಂದು ಏನಂತೀರ ಕರೆಕ್ಟ್ ಪ್ರಾಡಕ್ಟ್ನ ಅವರು ಹೇಳ್ತಾರೆ. ಆ್ಯಂಡ್ ಒಂದು ಒಳ್ಳೆ ಏನಂತೀರ
ಅವ್ರ ಹತ್ರ ಕೇಳಿ ಕನ್ಸಲ್ಟೇಷನ್ ತೊಗೊಂಡಿದ ತಕ್ಷಣ ನನಗೊಂದು ರಿಲೀಫ್ ಆಗುತ್ತೆ. ಹೌದು, ಇದಕ್ಕೆ ಹಿಂಗೆ ಮಾಡಿದ್ರೆ ಸರಿ ಹೋಗುತ್ತೆ ಆ್ಯಂಡ್ ಇದಕ್ಕೆ ಹಿಂಗೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಅದು ನನಗೆ ಈಸಿ, ಯಾಕಂದರೆ ನಾನು ಮನೇಲೇ ಕೂತಿರ್ತೀನಿ, ನಾನು ಎಲ್ಲೂ ಹೋಗ್ಬೇಕಂತ ಇಲ್ಲ. ಆಮೇಲೆ ನನಗೆ ಜಾಸ್ತಿ ದುಡ್ಡು ಕೂಡ ಖರ್ಚಾಗಲ್ಲ, ತುಂಬ ಕಮ್ಮಿ. ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾರೋ ಒಂದು ಕೂಪನ್ ಕೋಡ್ ಕೊಡ್ತೀನಿ ನೋಡಿ, ಇದು ಯೂಸ್ ಮಾಡಿದ್ರೆ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗೂ 100 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಕ್ಲಿಕ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಕ್ಲಿಕ್ ಮಾಡಿ ಕನ್ಸಲ್ಟೇಷನ್ ತೊಗೊಳ್ಳಿ, ಪ್ರಾಡಕ್ಟ್ನ ಬೈ ಮಾಡಿ ನೋಡಿ, ಯೂಸ್ ಮಾಡಿ ಕನ್ಸಿಸ್ಟೆನ್ಸಾಗಿ ಒಂದು 3 ತಿಂಗಳು ಕ್ಲೀನಾಗಿ ಅವ್ರು ಹೇಳ್ದಂಗೆ ಯೂಸ್ ಮಾಡಿ ನೋಡಿ. ರಿಸಲ್ಟ್ ಅಂತೂ ಪಕ್ಕಾ ಸಿಗುತ್ತೆ, ಒಂದು ಮಾತಿಲ್ಲ. ಅದು ಬಿಟ್ಬಿಟ್ಟು ನಿಮಗೆ ಸಿಕ್ಕಿದ್ದು ನಿಮ್ಗೆ ಅನಿಸಿದ್ದನ್ನ ಮಾಡಬೇಡಿ, ಯಾಕಂದರೆ ಅದಕ್ಕೆ ಡಾಕ್ಟ್ರ್ ಇರ್ತಾರೆ, ಅವರು ಯಾವುದು ನಿಮಗೆ ಕರೆಕ್ಟ್ ಅಂತ ಹೇಳ್ತಾರೆ ನೋಡಿ, ಅದನ್ನು ತೊಗೊಂಡ್ರೆ ಗುಡ್ ರಿಸಲ್ಟ್ ಸಿಗುತ್ತೆ. ಸಿಂಪಲ್ ಅಷ್ಟೇ ಅಲ್ವಾ. ನೀವು ಸಿಕ್ಕಿದ್ದೆಲ್ಲ ಹಚ್ಬಿಟ್ರೆ ನಂಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂದರೆ ಹೇಗೆ ಸಿಗೋಕ್ಕೆ ಸಾಧ್ಯ? ಸೊ ಇದನ್ನು ಫಾಲೋ ಮಾಡಿ. ಆ್ಯಂಡ್ ನಾನಂತೂ ನನಗೆ ಸಖತ್ ಇಷ್ಟ ಆಗಿದೆ. ನಾನು ಅವತ್ತಿಂದ ಅದು ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋ ನಮ್ಮ ಆಗಿರ್ಬೋದು, ಆಮೇಲೆ ಸುನಿಗೆ ಏನಾದರೂ, ಈಗ ಸುನಿಗೆ ಮೊನ್ನೆ ಒಂಥರ ಈಟ್ಗೆ ಒಂಥರ ಗುಳ್ಳೆ ಬರುತ್ತೆ, ಅದು ಬಂದಿದೆ. ಆವಾಗಲೂ ನಾನು ಹೇಳಿದೆ ಅಷ್ಟೇ, ಆಚೆ ಏನಕ್ಕೆ ಹೋಗ್ತೀವಿ ಹಾಸ್ಪಿಟ್ಲಿಗೆ, ಸುಮ್ಮನೆ ದುಡ್ಡು ವೇಸ್ಟು, ಅದ್ರ ಮನೆಯಲ್ಲೇ ಕುತ್ಕೊಂಡು ಕನ್ಸಲ್ಟೇಷನ್ ಯೂಸ್ ಮಾಡು, ಕ್ಯೂಸ್ಕಿನೇ ಬೆಸ್ಟ್ ಅಂತ ಹೇಳ್ತಾ ಇದ್ದೆ. ಸೊ ಈ ಥರ ಮಾಡೋದೇ ಬೆಸ್ಟು. ಸೊ ನನಗೆ ಹೇಳ್ದಂಗೆ ಆವಾಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲೆಲ್ಲ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ಕ್ಯೂಸ್ಕಿನ್ ಕನ್ಸಲ್ಟೇಷನ್ ತೊಗೊಂಡು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಆರಾಮಾಗಿ ಬೈ ಮಾಡಿ, ಯಾವುದೇ ರೀತಿ ನಿಮಗೆ ಆಮೇಲೆ ಏನೋ ಅನ್ಸಲ್ಲ, ಅಯ್ಯೋ ತೊಗೊಂಡೇನಪ್ಪ ಏನು ಅಂತ. ಅವ್ರು ಹೇಳ್ದಂಗೆ ಯೂಸ್ ಮಾಡಿ ನೋಡಿ, ಖಂಡಿತ ವರ್ತ್. ಆ್ಯಂಡ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಅಷ್ಟು ಹೇಳ್ತಾ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ರೆಡಿಯಾಗಿದ್ದೀನಿ. ಏನು ಇರ್ಬೋದು ಹೇಳಿ? ಕಾಜಲ್. ನಾನು ಯೂಶ್ವಲಿ ಕಾಜಲ್ ಅಪ್ಲೈ ಮಾಡಲ್ಲ. ನಾನು ಅವಾಗ ತುಂಬ ಅಪ್ಲೈ ಮಾಡ್ತಾಯಿದ್ದೆ, 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡಲ್ಲಿ ಇವಾಗೆಲ್ಲ ಅವಾಗ ಜಾಸ್ತಿ. ಆಮೇಲೆ ಕಾಲೇಜಲ್ಲೂ ಅಷ್ಟೇ ಕೆಳಗಲ್ಲ ಮೇಲೆ ಐಲೈನರ್ ಥರ ಯೂಸ್ ಮಾಡ್ತಾಯಿದ್ದೆ ಆಲ್ಮೋಸ್ಟ್ ಒಂದು 3-4 ವರ್ಷ. ಆಮೇಲೆ ಏನಾಯಿತು ಗೊತ್ತಿಲ್ಲ, ಯೂಸ್ ಮಾಡೋದು ಬಿಟ್ಬಿಟ್ಟೆ. ನಂಗೆ ಹಂಗೆ ಇಷ್ಟ ಆಗ್ತಾಯಿತ್ತು. ಇವತ್ತೇನೋ ಸ್ವಲ್ಪ ಚೇಂಜ್ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಸಾರಿ, ಹೇಗೆ ಕಾಣಿಸ್ತಾಯಿದೆ ಅಂತ ಹೇಳಿ. ಆ್ಯಂಡ್ ಡ್ರೆಸ್ ತೋರಿಸ್ತೀನಿ ನಿಮಗೆ. ಇದು ಕುರ್ತಿ, ಇದು ಪ್ಯಾಂಟ್ ಸೆಟ್, ಸೇಮ್ ಕಲರ್. ಪ್ಯಾಂಟ್ ಪ್ಲೇನ್ ಪ್ಯಾಂಟ್ ಬರುತ್ತೆ, ಮಾಮೂಲಿ ಏನಂತೀರ ಸ್ಟ್ರೈಟ್ ಕಟ್ ಪ್ಯಾಂಟು. ಅದರಲ್ಲಿ ಏನು ಡಿಸೈನ್ ಏನೂ ಇಲ್ಲ, ಬಟ್ ಟಾಪ್ ತುಂಬ ಚೆನ್ನಾಗಿದೆ. ಈ ಥರ 3/4 ಥರ ಬರುತ್ತೆ ಸ್ಲೀವು. ಆ್ಯಂಡ್ ಪರ್ಫೆಕ್ಟ್ ಫಿಟ್ಟಿಂಗ್, ನಿಮಗೇನು ಆ ಥರ ಏನಿಲ್ಲ. ಸ್ವಲ್ಪ ಹೇಳಬೇಕಂದ್ರೆ ನಂಗೆ ಒಂದು ಕಡೆ ಫಿಟ್ಟಿಂಗ್ ಒಂದು ಸ್ವಲ್ಪ ಆಫ್ ಅನಿಸ್ತಾಯಿತ್ತು ಇಲ್ಲಿ. ಅದು ಬಟನ್ ಹಾಕಿದ್ರೆ, ಬಟನ್ ತೆಗೆದ್ರೆ ಚೆನ್ನಾಗಿದೆ, ಇಲ್ಲಾಂದರೆ ಒಂಥರ ಹಿಂಗೆ ನೋಡಿ ಹಿಂಗೆ ಹೇಳ್ದಂಗೆ ಅನಿಸುತ್ತೆ. ಅದು ಬಿಟ್ಟರೆ ಚೆನ್ನಾಗಿದೆ, ವರ್ಕೆಲ್ಲ ಚೆನ್ನಾಗಿದೆ, ಎಂಬ್ರಾಯ್ಡ್ರಿ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಆರಾಮ್ಸೆ ಯೂಸ್ ಮಾಡ್ಬೋದು. ಮಾತಾಡ್ತಾ ಬೇಯ್ತು ಹೋಗಿದ್ದೀನಿ. ತುಂಬ ಕೆಮ್ಮಿದೆ ಇನ್ನೂ, ಕೆಮ್ಮು ಹೋಗ್ತಾನೆ ಇಲ್ಲ. ನಾನು ಶಿರಪ್ ಎಲ್ಲ ಕುಡ್ದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೀನಿ, ಈ ಸತಿ ಆದರೂ ಹೋಗ್ತಾಯಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಹೇಗೆ ಪೂಜೆ ಮಾಡಿದ್ದೀನಿ ಏನು ಅಂತ ಒಂದು ಗ್ಲಿಮ್ಸ್ ತೋರಿಸ್ತೀನಿ, ನೋಡೋಣ. ಅದಾದಮೇಲೆ ನಮ್ಮನ ಮನೇಲಿ ಏನು ಕೆಲಸ ನಡೀತದೆ ಏನು ಅನ್ನೋದು ಕೂಡ ತೋರಿಸ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಅವಾಗ ಹೇಳ್ದಂಗೆ ಲೈಕ್ ಮಾಡಿ. ಸೊ ಬನ್ನಿ ನೋಡೋಣ. ಆ್ಯಂಡ್ ನಾವಿವಾಗ ಗೋಲ್ಡ್ ಶಾಪಿಗೆ ಬಂದಿದ್ದೀವಿ. ನೀವು ತುಂಬ ಜನ ಕೇಳ್ತಾಯಿದ್ರಿ, ಸ್ವಾತಿ ನಿಮ್ಮ ತಮ್ಮನ ಮದುವೆಗೆ ಏನು ಗಿಫ್ಟ್ ಕೊಡ್ತಾಯಿದ್ದೀರಾ ಅಂತ. ನಾವೂ ಅದನ್ನೇ ನೋಡೋಣ ಅಂದ್ಬಿಟ್ಟು ಬಂದ್ವಿ. ನಾವು ಯಾವಾಗಲೂ ಹೋಗೋ ಗೋಲ್ಡ್ ಶಾಪ್ಗಿಂತ ಈ ಶಾಪು ಹೊಸ್ದಾಗಿದೆ ಆ್ಯಂಡ್ ತುಂಬ ಕಲೆಕ್ಷನ್ಸ್ ಇತ್ತು. ಸೊ ನೋಡೋಣ ಅಂತ ಬಂದ್ವಿ. ನನಗೆ ಇಷ್ಟ ಆಯಿತು. ಆ್ಯಂಡ್ ಶಾಪ್ ಓನರ್ ಕೂಡ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರೇ. ಸೊ ಅವ್ರು ನೋಡಿಬಿಟ್ಟು ಫುಲ್ ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಂಡ್ ತುಂಬ ಡಿಸೈನ್ ತೋರಿಸಿದ್ರು. ಆ್ಯಂಡ್ ನಿಮ್ಗೆ ಯಾವ ಥರ ಬೇಕು, ಎಷ್ಟು ಗ್ರಾಮಲ್ಲಿ ಬೇಕು ಮಾಡಿಕೊಡ್ತೀವಿ, ಆ್ಯಂಡ್ ಮೇಕಿಂಗ್ ಚಾರ್ಜ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀವಿ ಅಂತಲೂ ಎಲ್ಲ ಹೇಳ್ತಾಯಿದ್ರು. ಸೊ ನನಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ಸರಿ ಹಂಗೆ ಕಲೆಕ್ಷನ್ಸ್ನ ನೋಡ್ತಾಯಿದ್ವಿ. ನಾನು ಅಂದ್ಕೊಂಡೆ ರಿಂಗ್ ಅಂತ. ರಿಂಗಲ್ಲಿ ಒಂದಷ್ಟು ಕಲೆಕ್ಷನ್ಸ್ ನೋಡಿದೆ, ಬಟ್ ಅವನ ಹತ್ರ ಆಲ್ರೆಡಿ ರಿಂಗ್ ಇದೆ. ಆ್ಯಂಡ್ ಇವಾಗ
ಸ್ನೇಹ ಅವ್ರ ಅಮ್ಮ ಕೂಡ ಎಂಗೇಜ್ಮೆಂಟ್ ಥರ ಒಂದು ರಿಂಗ್ ಥರ ಕೊಡ್ತಾ ಇದ್ದಾರೆ. ಅಂದರೆ ನಾವು ಎಂಗೇಜ್ಮೆಂಟ್ ಥರ ಏನು ಮಾಡ್ತಾಯಿಲ್ಲ, ಬಟ್ ಅವರು ಕೂಡ ಸುಹಾಸ್ಗೆ ಒಂದು ರಿಂಗ್ನ ಕೊಡ್ತಾ ಇದ್ದಾರೆ. ಸೊ ಮತ್ತೆ ರಿಂಗ್ ಯಾಕೆ ಅಂತ, ಬಟ್ ಈ ವೆಂಕಟೇಶ್ವರ ಉಂಗುರ ನೋಡಿದ ತಕ್ಷಣ ನಂಗೆ ಸಖತ್ ಇಷ್ಟ ಆಗೋಯಿತು. ಯಾಕಂದರೆ ನನ್ನ ಹತ್ರನೂ ಒಂದು ಈಗ ರೀಸೆಂಟಾಗಿ ನಾನು ವೆಂಕಟೇಶ್ವರದ ಉಂಗುರ ತೊಗೊಂಡಿದ್ದೆ. ಸುನಿಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ನೋಡಿದ ತಕ್ಷಣ ಅನ್ನಿಸ್ತು. ಸೊ ಅದನ್ನು ವಾಪಸ್ ಅಲ್ಲಿ ಇಡೋಕ್ಕೆ ನಂಗೆ ಮನಸ್ಸೇ ಆಗಲಿಲ್ಲ. ಅದು ನನಗೆ ಕೈಯಲ್ಲಿ ಇಟ್ಕೊಂಡೇ ಇದ್ದೆ. ಇನ್ನೂ ಒಂದಷ್ಟೆಲ್ಲ ನೋಡಿದ್ವಿ. ಆಮೇಲೆ ನಮ್ಮಮ್ಮಗೆ ಫೋನ್ ಮಾಡಿ ಕೇಳಿದೆ, ಅವರು ರಿಂಗ್ ಏನು ಬೇಡ ಕಣೆ ಅಂತ ಅಂದರು. ಸರಿ ಆಯಿತು, ಬೇರೆ ಪ್ಲ್ಯಾನ್ ಇತ್ತು, ಏನು ಎತ್ತ ಅಂತ ನಾನು ಹೇಳ್ತೀನಿ. ಸೊ ಅದಕ್ಕೇ ಸರಿ ಈ ರಿಂಗ್ನ ಇಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ನಾವು ತುಂಬ ನೋಡಿದ್ವಿ, ಚೈನ್, ಬ್ರಾಸ್ಲೈಟ್, ಆಮೇಲೆ ಡಾಲರ್ ಎಲ್ಲನೂ. ಸೊ ಸರಿ ಆಯಿತು ಅಂದ್ಬಿಟ್ಟು ಒಂದು ನಾನು ಸೆಲೆಕ್ಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಅವರು ಇನ್ನೊಂದು 10-15 ಡೇಸ್, ಇವಾಗ ಹೆಂಗಿದ್ರು ಆಷಾಢ ಅಲ್ವಾ, ನಿಧಾನಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಶಾಪ್ ಹೆಸರು ಬಂದ್ಬಿಟ್ಟು ಆಯಿ ಮಾತಾ ಜ್ಯುವೆಲ್ರಿ ಅಂತ, JP ನಗರಲ್ಲೇ ಇರೋದು. ನನಗೆ ಈ ವೆಂಕಟೇಶ್ವರ ರಿಂಗ್ ಇಷ್ಟ ಆಯಿತು. ಇದನ್ನು ಸರ್ಪ್ರೈಸಾಗಿ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಸುನಿ ರಿಯಾಕ್ಷನ್ ಹೇಗಿರುತ್ತೆ ಏನೋ ಅಂತ ನೋಡೋಣ. ಯಾಕಂದರೆ ಅವ್ರಿಗೆ ಗೋಲ್ಡ್ ಅಷ್ಟು ಇಷ್ಟ ಆಗೋಲ್ಲ, ಅದರಲ್ಲೂ ಈ ಥರ ದೊಡ್ಡದೆಲ್ಲ ಹಾಕ್ಕೊಳ್ಳೋಕೆ ಅವ್ರಿಗೊಂಥರ ಇಷ್ಟನೇ ಇರೋದಿಲ್ಲ. ಎಲ್ಲರೂ ಹೋಗಿ ಬರುವಾಗ ಅವ್ರು ತುಂಬ ಸಿಂಪಲ್, ಅವ್ರು ಒಂದು ಸಿಂಪಲ್ ಚೈನ್, ಬ್ರಾಸ್ಲೈಟ್ ಹಾಕೋ ಅಂದರೂ ಹಾಕ್ಕೊಳ್ಳೋದೇ ಇಲ್ಲ. ಬಟ್ ನನಗೆ ಇಷ್ಟ ಆಯಿತು. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಂಡ್ವರೆಗೂ ನೋಡಿ. ನೀವು ಏನಾದ್ರು JP ನಗರ್ ಸೈಡ್ ಇದ್ದರೆ ಈ ಶಾಪ್ಗೆ ಹೋಗ್ಬೋದು, ತುಂಬ ಚೆನ್ನಾಗಿ ತೋರಿಸ್ತಾರೆ. ಆ್ಯಂಡ್ ಕಮ್ಮಿ ಮೇಕಿಂಗ್ ಚಾರ್ಜಲ್ಲೂ ಕೂಡ ನಿಮಗೆ ಕೊಡ್ತಾರೆ. ಸೊ ಚೆಕ್ ಮಾಡಿ. ಆ್ಯಂಡ್ ಅಲ್ಲಿಂದ ನಾನು ನೇಲ್ಸ್ ಮಾಡಿಸ್ಕೊಂಡಿದ್ದೆ, ಅದನ್ನು ನಿಮಗೆ ತೋರಿಸೋಣ ಅಂತ. ತುಂಬ ಜನ ನನ್ನ ನೇಲ್ಸ್ ಇಷ್ಟಪಡ್ತೀರಾ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫೋಟೋಸ್ ಎಲ್ಲ ಹಾಕ್ದಾಗ ತುಂಬ ಚೆನ್ನಾಗಿದೆ ಅಂತ ನನಗೆ ಕಾಂಪ್ಲಿಮೆಂಟ್ ಮಾಡ್ತಾಯಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಅದು ಹೇಗೆ ಮಾಡಿದ್ರು ಏನು ಅನ್ನೋದು ಕೂಡ ಒಂದು ಚಿಕ್ಕದಾಗಿ ಗ್ಲಿಮ್ಸ್ ನಿಮಗೆ ತೋರಿಸ್ತೀನಿ. ಇಲ್ಲಿ ಬಂದಿರೋರು ಪೂಜಾ ಅಂತ. ಇವ್ರು ನಾನು ಆಲ್ರೆಡಿ 2-3 ಸತಿ ನಾನು ಮಾಡಿಸ್ಕೊಂಡಿದ್ದೀನಿ ನೇಲ್ಸು. ಮನೆಗೆ ಬರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಇವರು ಕ್ಲಾಸಸ್ ಕೂಡ ತೊಗೋತಾರೆ ನೇಲ್ಸ್ದು. ಸೊ ನಿಮಗೂ ಏನಾದ್ರು ಈ ಥರ ಆಕ್ರೆಲಿಕ್ ನೇಲ್ಸು, ಆಮೇಲೆ ಈ ಥರ ನೇಲ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ನಾನು ಕ್ಲಾಸಿಗೆ ತೊಗೋಬೇಕು ಆ್ಯಂಡ್ ಕಲಿಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಅವರ ನಂಬರ್ ಕೊಟ್ಟಿರ್ತೀನಿ. ಇವ್ರದ್ದು ಶ್ರೀನಗರಲ್ಲಿ ಇವರಮ್ಮದು ಸಲೂನ್ ಇದೆ, ಅಲ್ಲಿ ಕೂಡ ನೀವು ಹೋಗಿ ಕಲ್ತ್ಕೋಬೋದು. ಆ್ಯಂಡ್ ನೇಲ್ಸ್ ಮಾಡಿಸ್ಕೋಬೇಕು, ಯಾವ್ದಾದ್ರು ನಿಮ್ಮ ಫಂಕ್ಷನ್ ಇದೆ ಅಂದರೆ ಇವರು ನಿಮ್ಮ ಮನೆಗೆ ಬರ್ತಾರೆ. ಸೊ ಅದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನಗಂತೂ ಇಷ್ಟ ಆಗಿದೆ, ತುಂಬ ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ವರ್ಕ್ ತುಂಬ ಚೆನ್ನಾಗಿದೆ. ನಾವು ಯಾವ ಥರ ಇವಾಗ ಇಂಟರ್ನೆಟ್ಟಲ್ಲಿ ನೋಡಿ ಅವ್ರಿಗೆ ಒಂದು ಫೋಟೋ ರೆಫರೆನ್ಸಿಗೆ ತೋರಿಸಿರ್ತೀವಿ, ಅದೇ ಥರ ಮಾಡ್ತಾರೆ, ತುಂಬ ಪೇಷನ್ಸಾಗೆ. ಆ್ಯಂಡ್ ಚಿಕ್ಕ ಹುಡುಗಿ, ನಾವು ಕೂಡ ಸಪೋರ್ಟ್ ಮಾಡಬೇಕು. ಸೊ ನಿಮಗೂ ಏನಾದರೂ ನೇಲ್ಸ್ ಮಾಡಿಸ್ಕೋಬೇಕು ಯಾವುದಾದ್ರೂ ಅಕೇಶನ್ಗೆ, ಆ್ಯಂಡ್ ನಂತರ ನಿಮಗೂ ನೇಲ್ಸ್ ಮಾಡಿಸ್ಕೊಳ್ಳೋದು ಇಷ್ಟ ಇದೆ ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಖಂಡಿತ ಅವ್ರ ವರ್ಕ್ ನನಗೆ ಹೇಗೆ ಇಷ್ಟ ಆಯಿತು ಅದೇ ಥರ ಆಗುತ್ತೆ. ಇಲ್ಲಿ ಟೆಂಪ್ರವರಿ ಮತ್ತು ಪರ್ಮನೆಂಟ್ ಅಂದರೆ ಈ ಆಕ್ರಲಿಕ್ ನೇಲ್ಸು ಮತ್ತು ಜೆಲ್ ಪಾಲಿಶ್ ಆ ಥರ ಎಲ್ಲ ತುಂಬ ಡಿಫ್ರೆಂಟ್ ಇದೆ. ಸೊ ಪ್ರೈಸ್ ತುಂಬ ಜನ ನನ್ನ ಕೇಳ್ತೀರಾ, ಒಂದೊಂದು ಡಿಸೈನ್ ಮೇಲೆ ಒಂದೊಂದು ಥರ ಹೋಗುತ್ತೆ. ಸೊ ಅವ್ರನ್ನೇ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಕ್ಲಾಸಸ್ ಮೇಯ್ನಾಗೆ ಇದು ಇವಾಗ ತುಂಬ ಒಳ್ಳೆ ಬಿಸ್ನೆಸ್ ಆಯಿತಾ. ನಾನು ಒಬ್ಬಳೇ ಅಲ್ಲ, ನಾನು ಎಷ್ಟೊಂದು ಜನ ನೋಡ್ತಾ ಇದ್ದೀನಿ, ತುಂಬ ಜನ ಇದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಕಲ್ತ್ಕೊತಾ ಇದ್ದಾರೆ. ಆ್ಯಂಡ್ ತುಂಬ ಜನ ಇದನ್ನು ನಾನೇ ನೋಡಿದ್ದೀನಿ. ನಮ್ಮ ಮನೆ ಹತ್ರ ಸುತ್ತಮುತ್ತನೇ ಒಂದು 10-15 ಸಲೂನಲ್ಲಿ ಮತ್ತು ಅವ್ರದ್ದೇ ಅಂಗಡಿ, ನೇಲ್ಸ್ ಸಲೂನ್ ಅಂತಲೇ ಇಟ್ಕೊಂಡಿರ್ತಾರೆ. ಯಾಕಂದರೆ ಒಂದು ಒಳ್ಳೆ ಬಿಸ್ನೆಸ್ ಇದು. ಹಾಗಾಗಿ ನೀವು ಕೂಡ ವೀಕೆಂಡ್ ಬ್ಯಾಚ್ ಎಲ್ಲ ಇರುತ್ತೆ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಕಲ್ತ್ಕೊಂಡ್ರೆ ನೀವು ಇದನ್ನು ಬಿಸ್ನೆಸ್ ಥರ ಮಾಡ್ಕೊಬೋದು. ಈ ಥರ ಯಾವುದಾದ್ರೂ ಒಂದು ಸೈಡ್ ಬಿಸ್ನೆಸ್ ಥರ ಇದ್ದರೆ ನಿಮಗೆ ಒಳ್ಳೆಯದು, ಅರ್ನ್ ಮಾಡುವಾಗ. ಆ್ಯಂಡ್ ನೀವೇ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಕಲ್ತ್ರೆ ಒಳ್ಳೆಯದೇ ಅಲ್ವಾ. ನಿಮಗೂ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಕೆಳಗೆ ಕಾಣಿಸ್ತಾ ಇರೋ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸ್ಗಾದರೂ ಹೋಗ್ಬೋದು, ಇಲ್ಲ ನೇಲ್ಸ್ ಮಾಡಿಸ್ಕೊತೀನಿ ಅಂದರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಯಾವ ಥರ ಬಂದಿದೆ ಅಂತ. ನಾನು ಈ ಸತಿ ಬ್ಲೂ ಅಲ್ಲಿ ಚೂಸ್ ಮಾಡಿದ್ದೆ, ಒಂದು ಈವೆಂಟ್ ಇತ್ತು ಹಾಗಾಗಿ ಮಾಡಿಸ್ಕೊತಾ ಇದ್ದೆ. ಈಗ ವೀರೂನ್ ಇಟ್ಕೊಂಡು ಈ ಥರ ಲಾಂಗ್ ನೇಲ್ಸ್ ಸ್ವಲ್ಪ ಕಷ್ಟ, ಬಟ್ ನನಗೆ ರೂಢಿ ಇದೆ ಹಾಗಾಗಿ ಆಗುತ್ತೆ. ಸೊ ಹೇಳಿದ್ನಲ್ಲ, ಒಂದು ಈವೆಂಟ್ ಇತ್ತು ಹಾಗಾಗಿ ಮಾಡಿಸ್ಕೊಂಡೆ. ಮುಂದಿನ ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಆ್ಯಂಡ್
ಆ್ಯಂಡ್ ಇವಾಗ ನಮ್ಮ ಅಮ್ಮನ ಮನೆ ಕ್ಲೀನಿಂಗ್ ನಡೀತಾ ಇದೆ. ನಿಮಗೆ ಗೊತ್ತಿರ್ಬೋದು, ಮದುವೆ ಹತ್ರ ಬಂತು ಆ್ಯಂಡ್ ಮದುವೆ ಆಗಿದ ತಕ್ಷಣವೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರುತ್ತೆ. ಸೊ ಹಾಗಾಗಿ ಒಂದು ಸತಿ ಮನೆ ಡೀಪ್ ಕ್ಲೀನ್ ಮಾಡಿಸೋಣ ಅಂತ ಯಾರನ್ನ ಕಳಿಸಿದ್ದೀನಿ ಏನು ಅಂತ ಅದ್ರದ್ದು ಒಂದು ಸಪ್ರೇಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಮನೇಲಿ ಏನು ಪ್ರಾಬ್ಲಮ್ ಆಯಿತು ಎತ್ತ ಅನ್ನೋದು ನಾನು ನಿಮಗೆ ಆ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಈಗ ಸುಮ್ಮನೆ ಒಂದು ಚಿಕ್ಕದಾಗಿ ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ ಅಷ್ಟೇ. ನಮ್ಮನ ಮನೆ ತುಂಬಾ ಡೀಪ್ ಕ್ಲೀನ್ ಮಾಡಬೇಕಾಗಿತ್ತು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ನಮಗೆ ಅಷ್ಟು ಹೆಲ್ತ್ ಸರಿ ಇರಲಿಲ್ಲ. ಅವ್ರು ಮೇಲೆ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ರು. ಬಟ್ ನಿಮಗೆ ಗೊತ್ತಿರ್ಬೋದು, ಈ ಫ್ಯಾನು, ಬಲ್ಬು, ಆಮೇಲೆ ಹಟ್ಟು ಸಜ್ಜದ ಮೇಲೆ, ಆಮೇಲೆ ಹಿಂದೆಗಡೆ ವಾಷಿಂಗ್ ಮಿಷಿನ್ ಇಟ್ಟಿರ್ತೀವಲ್ಲ, ಅಲ್ಲೆಲ್ಲ ತುಂಬಾ ಗಲೀಜಾಗಿಬಿಟ್ಟಿತ್ತು. ಸೊ ಒಂದು ಸತಿ ಮಾಡ್ಸೋಣ. ಆ್ಯಂಡ್ ನಮಗೆ ಕೂಡ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆ್ಯಂಡ್ ಮದುವೆ ಮನೆ ಅಂದರೆ ಈ ಥರ ಎಲ್ಲ ಚೆನ್ನಾಗಿದ್ದರೆ ಒಂಥರ ಕಳೆನೇ ಬೇರೆ. ಸ್ನೇಹ ಮನೆಯಲ್ಲೂ ಅಷ್ಟೇ, ಅವರು ಪೇಂಟ್ ಎಲ್ಲ ಮಾಡಿಸ್ಕೊಂಡು ಅವರು ಫುಲ್ಲು ಮದುವೆ ಪ್ರಿಪ್ರೇಷನಲ್ಲಿ ಇದ್ದಾರೆ. ಸೊ ನಾವು ಇಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿಸ್ಕೊತಾ ಇದ್ದೀವಿ. ನಾವು ಪೇಂಟ್ ಏನು ಮಾಡಿಸ್ತಾ ಇಲ್ಲ, ಯಾಕಂದರೆ ನಮ್ಮ ಅವ್ರು ಬಂದು ಇನ್ನೂ ಸ್ವಲ್ಪ ದಿವಸನೇ ಆಗಿರೋದು. ಸೊ ಪೇಂಟ್ ಏನು ಅವಶ್ಯಕತೆ ಇಲ್ಲ ಅನ್ನಿಸ್ತು. ಆ್ಯಂಡ್ ಬಜೆಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಬರೀ ಕ್ಲೀನಿಂಗ್ ಮಾತ್ರ ಮಾಡಿಸ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಅವರು ಹೇಗೆ ಮಾಡಿದ್ರು ಎತ್ತ ಅನ್ನೋದು ಒಂದು ಫುಲ್ ಡೀಟೇಲ್ಸ್, ಯಾರನ್ನ ಕರೆಸಿದೆ, ಆಮೇಲೆ ಎಷ್ಟು ಖರ್ಚಾಗುತ್ತೆ ಈ ಥರ ಕರೆಸಿ ಮಾಡಿಸ್ಕೋಬೇಕಂದ್ರೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ. ಎಷ್ಟೊಂದು ಜನಕ್ಕೆ ಅವರೇ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಇದು ತುಂಬ ರೀಸನ್ಸ್ಗೆ, ಇಲ್ಲ ಹೆಲ್ತ್ ಇಶ್ಯೂ ಇರ್ಬೋದು, ಇಲ್ಲ ವರ್ಕಿಂಗ್ ಇರ್ಬೋದು, ಕೆಲ್ಸಕ್ಕೆ ಹೋಗ್ತೀವಿ ಮನೇಲಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋರು ಇರ್ಬೋದು, ಇಲ್ಲ ಮಕ್ಕಳಿರ್ತಾರೆ, ಮಕ್ಕಳು ನೋಡಿಕೊಂಡು ಮಾಡೋಕ್ಕೆ ನನಗೆ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಅವ್ರನ್ನ ಕರೆಸ್ಕೊಂಡು ಕ್ಲೀನ್ ಮಾಡಿಸ್ಕೊಬೋದು. ಸೊ ಅದಕ್ಕೆ ಕೂಡ ನಾನು ಒಂದು ಫುಲ್ ವೀಡಿಯೋ ಅದ್ರ ರಿಲೇಟೆಡೇ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲೇ. ಸೊ ಸ್ಟೇ ಟ್ಯೂನ್. ನಿಮಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ. 1 BHK 2 BHK ಅಂದರೆ ಎಷ್ಟಾಗುತ್ತೆ, ಆ್ಯಂಡ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿಂದ ಇರುತ್ತೆ, ಆ್ಯಂಡ್ ಅವರು ಏನೇನು ಕ್ಲೀನ್ ಮಾಡ್ತಾರೆ ಎತ್ತ ಅನ್ನೋದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ ಕಡೆಯಿಂದ ನಾವು ಅಪ್ಪ ತೆಗಿತಾ ಇದ್ದೀವಿ. ಯಾಕೆ ಬೇಬಿ ದೇವಸ್ಥಾನಕ್ಕೆ ಹೋಗಲಿಲ್ಲ? ಹುಷಾರಿಲ್ಲ, ಮಳೆ ಬೇರೆ ಬರ್ತಾಯಿತ್ತು, ಅದಕ್ಕೆ ಹೋಗಲಿಲ್ಲ ನಾವು ದೇವಸ್ಥಾನಕ್ಕೆ. ನನಗೂ ಹುಷಾರಿಲ್ಲ, ಪಾಪ ಸುನಿಗೂ ಹುಷಾರಿಲ್ಲ. ಸಾಕ್ಸ್ ತೆಗ್ಬಿಟ್ಟಿದ್ಯಾ? ತಗೋ ಮಾತ್ರೆ ಹೇಳ್ದಲ್ಲ. ಕೋಲ್ಡು ಕಾಫು ಬೆಳಗ್ಗೆ ರಾತ್ರಿ ಊಟ ಆದಮೇಲೆ ಒಂದೊಂದು. ಅದು ಕೋಲ್ಡು, ಇದು ಕಾಫು. ಹಾಂ, ಕೋಲ್ಡು, ಇದು ಕಾಫು. ನನಗೂ ನೆಗಡಿ. ನಾನು ಒಂದೊಂದು ನುಂಗ್ಬಿಡ್ತೀನಿ, ನೀನು ಒಂದೊಂದು ನುಂಗ್ಬಿಡು. ಹಾಂ, ಕಣ್ಣು ಮುಚ್ಕೊ, ಕಣ್ಣು ಮುಚ್ಕೊ ಹೇಳ್ತೀನಿ. ಕಣ್ಣು ಮುಚ್ಕೊ ಹೇಳ್ತೀನಿ, ಸರ್ಪ್ರೈಸ್ ಕೊಡ್ತೀನಿ. ತೆಗಿಬಾರ್ದು ಕಣ್ಣು, ಮೋಸ ಮಾಡಬಾರ್ದಾಯ್ತಾ? ಗಟ್ಟಿಗೆ ಮುಚ್ಕೊ, ಕೈ ಹಿಡಿ. ಇದೇನಿರ್ಬೋದು ಗೆಸ್ ಮಾಡು. ಅಯ್ಯೋ, ಕೈ ಹಿಡಿ. ಹಾಂ, ಏನಿರ್ಬೋದು? ಏನಿರ್ಬೋದು ಗೋಲ್ಡು? ಗೆಸ್ ತೆಗಿಬಾರ್ದು, ಗೆಸ್ ಮಾಡು. ಏನಿರ್ಬೋದು? ವೀರಿಗೆ ಉಂಗ್ರನ? ವಾಲೆ ಏನಕ್ಕೆ? ಅವನಿಗೆ ಡೈಮಂಡ್ ಹಾಕಿದೀವಲ್ಲ. ತೆಗಿ, ಇದೆಯಲ್ಲ ಅವನ ಹತ್ರ ಚೈನು. ತೆಗಿ. ಹಾಕು. ಹಾಕು, ಮಧ್ಯಕ್ಕೆ ಹಾಕೋ. ಈ ಕೈಗೆ ಹಾಕೋ. ದಾರ ಸುತ್ತಿದ್ರಾಯ್ತು. ಲೂಸ್ ಇದ್ರೆ ಪರವಾಗಿಲ್ಲ, ಟೈಟ್ ಇದ್ರೆ ಪ್ರಾಬ್ಲಮ್. ಅದು ತೆಗಿಬಾರ್ದು ಬೇಬಿ, ಈ ಕೈಗೆ ಹಾಕ್ ಬೇಬಿ. ಬೇಡ ಈ ಕೈಗೆ ಹಾಕೋ, ಲೆಫ್ಟಿಗೆ ಪರವಾಗಿಲ್ಲ. ಅದನ್ನು ಉಂಗುರ ಹಾಕಿ ತೆಗಿತ್ಯಾ? ಈ ಕೈಗೆ ಹಾಕೋ.
ಈ ಕೈಗೆ ಹಾಕು ಬಿ ನೋಡೋಣ ತೋರ್ಸು ಹೆಂಗಿದೆ ಡಿಸೈನು ಡಿಸೈನ್ ಚೆನ್ನಾಗಿದೆ ದೇವ್ರದೇನಿ ತರಕ್ಕೆ ಹೋದೆ ಹೆಂಗಿದೆ ಚೆನ್ನಾಗಿ ನೀನು ಡಾಲರ್ ಮ್ಯಾಚ್ ಆಗುತ್ತಲ್ಲ ಆದ್ರೆ ದೇವ್ರದೆಲ್ಲ ಕೈಗೆ ಹಾಕೊಂಡು ಕತ್ತಲ್ಲಿ ಎಲ್ಲಿ ವೆಂಕಟೇಶ್ವರ ತೋರ್ಸು ಇಲ್ಲೂ ವೆಂಕಟೇಶ್ವರ ತರಕ್ಕೆ ಹೋದೆ ಚೆನ್ನಾಗಿದ್ಯಾ ಚೆನ್ನಾಗೈತೆ ಏನಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಚೂರು ಲೂಸಾ ಜಾಸ್ತಿ ಲೂಸಾ ಹ್ಞೂ ಚೂರು ಲೂಸಾ ಜಾಸ್ತಿ ಲೂಸಾ ಮದ್ದಿಗೆ ಹಾಕು ಎಲ್ಲ ಒಂಚೂರು ದಾರ ಸುತ್ತಿದ್ರಾಯ್ತು ಬಿಡು ನಾನು ಹಿಂಗೆ ಆಗ್ಬೋದೇನೋ ಅಂತ ತಂದೆ ಇಷ್ಟ ಆಯ್ತಾ ನನ್ನ ಕಡೆಯಿಂದ ಗಿಫ್ಟ್ ಏನಕ್ಕೆ ಯಾವ ಖುಷಿ ನನ್ನ ಇಷ್ಟ ನನಗೆ ಯಾವಾಗ ಏನು ಅನ್ಸುತ್ತೆ ಕೊಡಿಸ್ತೀನಿ ಖುಷಿ ಗಿಷಿ ಏನಿಲ್ಲ ನಂಗೆ ನೋಡಿದೆ ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು ಅದಕ್ಕೆ ತೊಗೊಂಡು ಹಿಂಗೆ ಅನ್ನು ಆ ಥರ ಎಲ್ಲ ಆಸೆ ಎಷ್ಟೊಂದು ಜನ ಈ ರೌಡಿಗಳೆಲ್ಲ ಹಿಂಗೆ ಹಾಕ್ಕೊಂಡಿರ್ತಾರಲ್ಲ ಆ ಥರ ತಸ ಸಾಕತ್ತೈತೆ ಬ್ರಾಸ್ಲೆಟ್ ಹಾಕೊಬಿಟ್ರೆ ಸೂಪರ್ ಅಲ್ಲಿ ಇಟ್ಟಿರುತ್ತೆ ಅವ್ರ ಮನೇಲಿ ಎಲ್ಲರೂ ಹೋದಾಗ ಒಂದಾಗ ಹಾಕ್ಕೊಳ್ಳೋದೇ ಇಲ್ಲ ಅವ್ನು ನಾನು ಎಷ್ಟು ಫೋರ್ಸ್ ಮಾಡಿದ್ರು ಆ ಬ್ರಾಸ್ಲೆಟು ವೀರು ನಾಮಕರಣದಲ್ಲ ಇಲ್ಲ ಬರ್ತಡೇ ಇಲ್ಲ ಐ ಥಿಂಕ್ ನಾಮಕರಣನ ಬರ್ಡೇ ಎಲ್ಲ ತೊಗೊಂಡು ಹಾಕ್ಕೊಂಡಿರೋದಷ್ಟು ಅವ್ನು ಗೋಲ್ಡ್ ಎಲ್ಲ ಇಷ್ಟ ಆಗಲ್ಲ ನನಗೆ ಇಷ್ಟ ಐ ಲವ್ ಯು ಬಿಟ್ಟು ಹಾಂ